ಹಾಯ್ ಫ್ರೆಂಡ್ಸ್, ಇವತ್ತು ನಾವು ವಿಟಿಯು ಜಾವಾ ಪ್ರೋಗ್ರಾಮಿಂಗ್ ಲ್ಯಾಬ್ ಅಲ್ಲಿರುವ 9ನೇ ಪ್ರೋಗ್ರಾಮ್ ಪ್ಯಾಕೇಜಸ್ ಅಂಡ್ ಆಕ್ಸೆಸ್ ಮಾಡಿಫೈಯರ್ಸ್ ನ ಹೇಗೆ ಬರೆಯೋದು ಅಂತ ಕಲಿಯೋಣ ಬನ್ನಿ. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಈ ರೀತಿ ಇದೆ. ಕ್ರಿಯೇಟ್ ಟು ಪ್ಯಾಕೇಜಸ್ P1 ಅಂಡ್ P2. ಇನ್ ಪ್ಯಾಕೇಜ್ P1 ಕ್ರಿಯೇಟ್ ಕ್ಲಾಸ್ A, ಕ್ಲಾಸ್ B inherited from A and class C. In package 2, create class D inherited from class A in package 1 and class E. ಈ ತರ ನಾವು ಪ್ಯಾಕೇಜಸ್ ಮತ್ತೆ ಕ್ಲಾಸಸ್ ನ ಕ್ರಿಯೇಟ್ ಮಾಡಬೇಕು. Demonstrate working of access modifiers, private, public, protected and default in all these classes using Java. ಮೊದಲು ಪ್ಯಾಕೇಜಸ್ ಅಂದ್ರೆ ಏನು? ಪ್ಯಾಕೇಜಸ್ ಅಂದ್ರೆ ತುಂಬಾನೇ ಸಿಂಪಲ್. ಗ್ರೂಪ್ ಆಫ್ ಕ್ಲಾಸಸ್ ಅಂತ ಕರಿಬಹುದು. ನಾವು ಜಾವಾಲಿ ಎಷ್ಟೊಂದು ಕ್ಲಾಸಸ್ ನ ಬರಿತಾ ಇದೀವಿ. ಅಂದ್ರೆ ಒಂದೇ ತರ ಕ್ಲಾಸಸ್ ನ ಒಂದು ಗ್ರೂಪ್ ಮಾಡಿ ಅದನ್ನ ಒಂದು ಪ್ಯಾಕೇಜ್ ಒಳಗಡೆ ಇಡಬಹುದು. ಅದನ್ನ ಪ್ಯಾಕೇಜಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನ್ ಹೇಳ್ತಾರೆ, ಎರಡು ಪ್ಯಾಕೇಜ್ ನ ಕ್ರಿಯೇಟ್ ಮಾಡಿ P1 ಮತ್ತೆ P2. ಇಲ್ಲಿ P1 ಅಲ್ಲಿ A ಮತ್ತೆ B ಮತ್ತೆ C ಅಂತ ಮೂರು ಕ್ಲಾಸ್ ನ ಕ್ರಿಯೇಟ್ ಮಾಡಿ, P2 ಅಲ್ಲಿ ಡಿ ಮತ್ತೆ ಇ ನ ಕ್ರಿಯೇಟ್ ಮಾಡಿ. ಆದ್ರೆ ಇಲ್ಲಿ ಬಿ ಎ ನ ಎಕ್ಸ್ಟೆಂಡ್ ಆಗ್ಬೇಕು, ಮತ್ತೆ ಡಿ ಬಂದ್ಬಿಟ್ಟು ಈ ಎ ನ ಎಕ್ಸ್ಟೆಂಡ್ ಆಗ್ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಆಕ್ಸೆಸ್ ಮಾಡಿಫೈಯರ್ಸ್. ಆಕ್ಸೆಸ್ ಮಾಡಿಫೈಯರ್ಸ್ ಅಂದ್ರೆ ನಾವು ವೇರಿಯೇಬಲ್ಸ್ ಅಥವಾ ಮೆಥಡ್ಸ್ ಏನ್ ಕ್ರಿಯೇಟ್ ಮಾಡ್ತೀವಿ ಅದು ಎಲ್ಲಿಂದ ಆಕ್ಸೆಸ್ ಮಾಡಬಹುದು ಅಂತ ಡಿಫೈನ್ ಮಾಡೋದು. ಜಾವಾಲಿ 4 ತರ ಆಕ್ಸೆಸ್ ಮಾಡಿಫೈಯರ್ ಇದೆ. ಒಂದು ಪ್ರೈವೇಟ್, ಇನ್ನೊಂದು ಪಬ್ಲಿಕ್. ಇದೆರಡು ತುಂಬಾನೇ ಕಾಮನ್. ಪ್ರೈವೇಟ್ ಅಂದ್ರೆ ಏನು? ನಾವ್ ಏನೇ ಡಿಫೈನ್ ಮಾಡಿದ್ರು ಅಂದ್ರೆ ಪ್ರೈವೇಟ್ ವೇರಿಯೇಬಲ್ಸ್, ಪ್ರೈವೇಟ್ ಮೆಥಡ್ಸ್ ನ ಡಿಫೈನ್ ಮಾಡಿದ್ರೆ ಅದು ಆ ಕ್ಲಾಸ್ ಒಳಗಡೆ ಮಾತ್ರನೇ ಅದು ಆಕ್ಸೆಸ್ ಇರೋದು. ಸೊ ಅದಕ್ಕೆ ಪ್ರೈವೇಟ್ ಅಂತ ಹೇಳ್ತೀವಿ. ಪಬ್ಲಿಕ್ ಅಂದ್ರೆ ಎಲ್ಲಾ ಕಡೆ ಇರೋದು. ಸೊ ಎವ್ರಿವೇರ್ ಅಂತ ಹಾಕ್ತೀನಿ. ಎಲ್ಲಾ ಪ್ಯಾಕೇಜ್ ಒಳಗಡೆನು ಅದನ್ನ ನಾವು ಯೂಸ್ ಮಾಡ್ಕೊಬಹುದು. ಸೊ ಡಿ ಅಲ್ಲಿ ನಾವು P2 ಅಲ್ಲಿರೋ ಪ್ಯಾಕೇಜ್ ಅಲ್ಲಿ ಡಿ ಅಂತ ಕ್ಲಾಸ್ ಡಿಫೈನ್ ಮಾಡಿದೀವಿ. ಆ ಡಿ ಒಳಗಡೆ ನಾವು ಒಂದು ವೇರಿಯೇಬಲ್ ನ ಡಿಫೈನ್ ಮಾಡಿದ್ರೆ ಆ ವೇರಿಯೇಬಲ್ ನಾವು ಇ ಎಲ್ ಕೂಡ ಆಕ್ಸೆಸ್ ಮಾಡ್ಬೋದು, ಬಿ ಎಲ್ ಕೂಡ ಆಕ್ಸೆಸ್ ಮಾಡ್ಬೋದು, ಸಿ ಎಲ್ ಕೂಡ ಆಕ್ಸೆಸ್ ಮಾಡ್ಬೋದು. ಎಲ್ಲಾ ಕಡೆ ನಮ್ಮ ಅಪ್ಲಿಕೇಶನ್ ಅಲ್ಲಿ ಆಕ್ಸೆಸ್ ಮಾಡ್ಬೋದು. ಅದನ್ನ ಪಬ್ಲಿಕ್ ಅಂತ ಕರಿತೀವಿ. ಇನ್ನೊಂದು ಪ್ರೊಟೆಕ್ಟೆಡ್. ಇದು ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ ಇಂದ ಬಂದಿದೆ. ಏನಂದ್ರೆ ಅದು ಪೇರೆಂಟ್ ಕ್ಲಾಸ್ ಮತ್ತೆ ಚೈಲ್ಡ್ ಕ್ಲಾಸ್ ಅಲ್ಲಿ ಮಾತ್ರನೇ ಆಕ್ಸೆಸ್ ಇರುತ್ತೆ. ಸೊ ನಾನು ಈಗ ಎ ಅಲ್ಲಿ ಯಾವ್ದಾದ್ರು ಒಂದು ವೇರಿಯೇಬಲ್ ಡಿಫೈನ್ ಮಾಡಿದ್ರೆ, ಬಿ ಎನ ಎಕ್ಸ್ಟೆಂಡ್ ಮಾಡಿದ್ರೆ ಅಥವಾ ಏದು ಚೈಲ್ಡ್ ಬಿ ಆಗಿದ್ದಾಗ ಬಿ ಕೂಡ ಆ ವೇರಿಯೇಬಲ್ ನ ನಾನು ಯೂಸ್ ಮಾಡ್ಕೊಬಹುದು, ಅಂದ್ರೆ ಆಕ್ಸೆಸ್ ಮಾಡ್ಬೋದು. ನೀವು ಜ್ಞಾಪಕ ಇಟ್ಕೊಂಡಿರ್ಬೇಕಾಗಿರೋದು ಏನು? ಪ್ರೊಟೆಕ್ಟೆಡ್ ಅಂತಂದ್ರೆ ಅದು ಪೇರೆಂಟ್ ಮತ್ತೆ ಚೈಲ್ಡ್ ಕ್ಲಾಸ್ ಎರಡಕ್ಕೂ ಆಕ್ಸೆಸ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಡಿಫಾಲ್ಟ್ ಆಕ್ಸೆಸ್ ಮಾಡಿಫೈಯರ್. ಡಿಫಾಲ್ಟ್ ಕೆಲವೊಂದ್ ಕಡೆ ಇದನ್ನ ಫ್ರೆಂಡ್ಲಿ ಅಂತ ಕೂಡ ಹೇಳ್ತಾರೆ. ಫ್ರೆಂಡ್ಲಿ ಅಂದ್ರೆ ಏನು ಅಂದ್ರೆ ಆ ಪ್ಯಾಕೇಜ್ ಒಳಗಡೆ ಆಕ್ಸೆಸ್ ಇರತ್ತೆ. ನಾವ್ ಏನು ಪ್ರೈವೇಟ್, ಪಬ್ಲಿಕ್, ಪ್ರೊಟೆಕ್ಟೆಡ್ ಏನು ಡಿಫೈನ್ ಮಾಡ್ಲಂಗೆ ಸುಮ್ನೆ ಬಿಟ್ಬಿಟ್ರೆ ಅದು ನಮ್ಗೆ ಈ ಪ್ಯಾಕೇಜ್ ಒಳಗಡೆ ಎಷ್ಟು ಕ್ಲಾಸಸ್ ಇರತ್ತೋ ಅಷ್ಟು ಕ್ಲಾಸಸ್ ಒಳಗಡೆನೂ ಆಕ್ಸೆಸ್ ಇರತ್ತೆ. ಬನ್ನಿ ಈಗ ಪ್ರೋಗ್ರಾಮ್ ಬರೆಯೋದಕ್ಕೆ ಶುರು ಮಾಡೋಣ. ಈಗ ಫಸ್ಟ್ ನಾವು ಪ್ಯಾಕೇಜ್ ನ ಕ್ರಿಯೇಟ್ ಮಾಡ್ಕೊಬೇಕು. ಪ್ಯಾಕೇಜ್ ನ ಕ್ರಿಯೇಟ್ ಮಾಡೋಕೆ ಇಂಟೆಲಿಜೆ ಅಲ್ಲಿ ನ್ಯೂ ಪ್ಯಾಕೇಜ್ ಅಂತ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಸುಮ್ಮನೆ ಫೋಲ್ಡರ್ಸ್ ನ ಕ್ರಿಯೇಟ್ ಕೂಡ ಮಾಡ್ಕೋಬಹುದು. ನೀವು ನೋಟ್ ಪ್ಯಾಡ್ ಉಪಯೋಗಿಸ್ತಾ ಇದ್ರೆ ಒಂದು ಫೋಲ್ಡರ್ ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇಲ್ಲಿ ನಾನು form.p1 ಅನ್ನೋ ಒಂದು ಪ್ಯಾಕೇಜ್ ನ ಡಿಫೈನ್ ಮಾಡ್ತೀನಿ. ಸೊ ಅಲ್ಲಿ ನಂಗೆ ಫೋಲ್ಡರ್ ಫಾರ್ಮ್ಯಾಟ್ ಅಲ್ಲಿ ಬಂತು. ಇದರೊಳಗಡೆ ಒಂದು ಕ್ಲಾಸ್ ನ ಡಿಫೈನ್ ಮಾಡಬೇಕು. ಸೊ ಎ ಅನ್ನೋ ಒಂದು ಕ್ಲಾಸ್ ನ ಡಿಫೈನ್ ಮಾಡ್ತೀನಿ. ಇಲ್ಲಿ ನೋಡಿ ಪ್ಯಾಕೇಜ್ com.p1 ಅಂತ ಬಂದ್ಬಿಡ್ತು. ಈಗ ಈ ಎ ಒಳಗಡೆ ನಾನು ವೇರಿಯೇಬಲ್ ನ ಡಿಫೈನ್ ಮಾಡ್ಬೇಕು. ಸೊ ಫಸ್ಟ್ ಒಂದು ಪ್ರೈವೇಟ್ ವೇರಿಯೇಬಲ್ ನ ಡಿಫೈನ್ ಮಾಡ್ತೀನಿ, ಅದನ್ನ ಎಕ್ಸ್ ಅಂತ ಕರಿತೀನಿ. ಇನ್ನೊಂದು ಪ್ರೊಟೆಕ್ಟೆಡ್ ವೇರಿಯೇಬಲ್ ನ ಡಿಫೈನ್ ಮಾಡ್ತೀನಿ, ಅದನ್ನ ವೈ ಅಂತ ಕರಿತೀನಿ. ಸೊ ಈ ಎಕ್ಸ್ ಮತ್ತೆ ವೈಗೆ ನಾನು ಗೆಟರ್ ಮತ್ತೆ ಸೆಟರ್ ಮೆಥಡ್ ನ ಡಿಫೈನ್ ಮಾಡ್ಬೇಕು. ಸೊ ಜನರೇಟ್ ಗೆಟ್ ಎರಡು ವೇರಿಯೇಬಲ್. ಓಕೆ, ನೆಕ್ಸ್ಟ್ ನಾನು ಜನರೇಟ್ ಸೆಟರ್ಸ್. ಓಕೆ,
ಸೊ 2 ವೇರಿಯಬಲ್ ಆಯ್ತು. ಸೊ ಇದು ನನ್ನ ಕ್ಲಾಸ್ ಎ. ನೆಕ್ಸ್ಟ್ ಇದನ್ನ ನಾನು ಸೇವ್ ಮಾಡ್ತೀನಿ. ಅದೇ ಪ್ಯಾಕೇಜ್ ಒಳಗಡೆ ಇನ್ನೊಂದು ಕ್ಲಾಸ್ ನ ಡಿಫೈನ್ ಮಾಡ್ತೀನಿ. ಅದಕ್ಕೆ ಬಿ ಅಂತ ಹೆಸರು ಕೊಡ್ತೀನಿ. ಈ ಬಿ ಬಂದ್ಬಿಟ್ಟು ಕ್ಲಾಸ್ ಎ ನ ಎಕ್ಸ್ಟೆಂಡ್ ಮಾಡಬೇಕು. ಸೊ ಎ ಅಂತ ಕೊಡ್ತೀನಿ. ಇಲ್ಲಿ ಒಂದು ವೇರಿಯಬಲ್ ನ ಡಿಫೈನ್ ಮಾಡ್ತೀನಿ. ಇದಕ್ಕೆ ನಾನು ಯಾವುದೇ ಒಂದು ಆಕ್ಸೆಸ್ ಸ್ಪೆಸಿಫೈಯರ್ ನ ಕೊಡಲ್ಲ. ಸುಮ್ನೆ ಇಂಟ್ ಝೆಡ್ ಅಂತ ಕೊಡ್ತೀನಿ. ಅಂದ್ರೆ ಇದು ನನ್ನ ಪ್ಯಾಕೇಜ್ ಒಳಗಡೆ ಎಲ್ಲಾ ಕಡೆ ಆಕ್ಸೆಸ್ ಇರುತ್ತೆ. ಸೊ ಡಿಫಾಲ್ಟ್ ಆಕ್ಸೆಸ್ ಸ್ಪೆಸಿಫೈಯರ್ ಇದು. ಇದಕ್ಕೆ ನಾನು ಗೆಟರ್ ಮತ್ತೆ ಸೆಟರ್ ನ ಡಿಫೈನ್ ಮಾಡ್ತೀನಿ. ಸೊ ಗೆಟರ್, ನೀವು ನೋಟ್ ಪ್ಯಾಡ್ ಅಲ್ಲಿ ಉಪಯೋಗಿಸ್ತಾ ಇದ್ರೆ ಡೈರೆಕ್ಟ್ ಆಗಿ ಬರಿಬೇಕಾಗತ್ತೆ. ಯಾವ್ದಾದ್ರು ಐಡಿ ಉಪಯೋಗಿಸ್ತಾ ಇದ್ರೆ ಈ ತರ ಜನರೇಟ್ ಆಪ್ಷನ್ ಇರುತ್ತೆ. ಸೊ ಇಲ್ಲೂ ಕೂಡ ಗೆಟ್ ಮತ್ತೆ ಸೆಟ್ ನ ಡಿಫೈನ್ ಮಾಡಿದೀನಿ. ನೆಕ್ಸ್ಟ್ ಒಂದು ಸಿ ಅನ್ನೋ ಒಂದು ಕ್ಲಾಸ್ ನ ಡಿಫೈನ್ ಮಾಡಬೇಕು. ಸೊ ಸಿ ಅಂತ ಡಿಫೈನ್ ಮಾಡ್ತೀನಿ. ಇದು ಯಾವ್ದನ್ನೇ ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ಅವ್ರು ಕೇಳಿಲ್ಲ. ಇಲ್ಲಿ ನಾನು ಡಬ್ಲ್ಯೂ ಅಂತ ಒಂದು ವೇರಿಯಬಲ್ ನ ತಗೊಂತೀನಿ. ಇದನ್ನ ನಾನು ಮತ್ತೆ ಒಂದು ಆಕ್ಸೆಸ್ ಸ್ಪೆಸಿಫೈಯರ್ ಕೊಡ್ತೀನಿ. ಸೊ ಪ್ರೈವೇಟ್ ಅಂತಾನೆ ಕೊಡ್ತೀನಿ. ಇದಕ್ಕೆ ನಾನು ಮತ್ತೆ ಗೆಟರ್ ಮತ್ತೆ ಸೆಟರ್ ನ ಡಿಫೈನ್ ಮಾಡಬೇಕು. ಸೊ ಜನರೇಟ್ ಗೆಟರ್ ಡಬ್ಲ್ಯೂ ಹಾಗೆ ಜನರೇಟ್ ಸೆಟರ್. ಓಕೆ. ಸೊ ಈಗ ನನಗೆ ಎ ಬಿ ಸಿ 3 ಕ್ಲಾಸಸ್ಗಳಾಗಿತ್ತು. ನಾನು ಸೇವ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಪ್ಯಾಕೇಜ್ ನ ಕ್ರಿಯೇಟ್ ಮಾಡ್ಕೊಬೇಕು. ಸೊ ಅದಕ್ಕೆ ಕಾಮ್ ಡಾಟ್ ಪಿ 2 ಅಂತ ಒಂದು ಪ್ಯಾಕೇಜ್ ನ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ನ್ಯೂ ಜಾವಾ ಕ್ಲಾಸ್ ಡಿ ಒಂದು ಕ್ಲಾಸ್ ನ ಡಿಫೈನ್ ಮಾಡ್ತಾನೆ. ಇದೇನೇ ಎಕ್ಸ್ಟೆಂಡ್ ಮಾಡ್ಕೊಬೇಕು, ಎ ಎಕ್ಸ್ಟೆಂಡ್ ಮಾಡ್ಕೊಬೇಕು. ಸೊ ಇಲ್ಲಿ ಫಸ್ಟ್ ಇಂಪೋರ್ಟ್ ಕಾಮ್ ಡಾಟ್ ಪಿ 1 ಡಾಟ್ ಎ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಬರ್ಕೊಬೇಕಾಗತ್ತೆ. ಸೊ ಎಕ್ಸ್ಟೆಂಡ್ ಎ. ಇಲ್ಲಿ ಒಂದು ವೇರಿಯಬಲ್ ನ ಡಿಫೈನ್ ಮಾಡ್ತೀನಿ ಇಂಟ್ ವಿ ಅಂತ. ಅದಕ್ಕೆ ನಾನು ಒಂದು ಆಕ್ಸೆಸ್ ಸ್ಪೆಸಿಫೈಯರ್ ಪ್ರೊಟೆಕ್ಟೆಡ್ ಅಂತ ಕೊಡ್ತೀನಿ. ಈಗ ಅದಕ್ಕೂ ಗೆಟರ್ಸ್ ಅಂಡ್ ಸೆಟರ್ಸ್ ನ ಡಿಫೈನ್ ಮಾಡಬೇಕು. ಇಲ್ಲಿ ಜನರೇಟ್ ಗೆಟರ್ ಅಂಡ್ ಸೆಟರ್ ಒಂದೇ ಸತಿ ಸೆಲೆಕ್ಟ್ ಮಾಡ್ತೀನಿ ವಿ. ಸೊ ಗೆಟ್ ಮತ್ತೆ ಸೆಟ್ ಸಿಕ್ತು. ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ನ ಡಿಫೈನ್ ಮಾಡಬೇಕು. ಸೊ ನ್ಯೂ ಜಾವಾ ಕ್ಲಾಸ್ ಇಲ್ಲಿ ಇದು ಯಾವ್ದನ್ನ ಎಕ್ಸ್ಟೆಂಡ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಕ್ವಶನ್ ಅಲ್ಲಿ ನಮ್ಗೆ ಅದು ಕೇಳಿಲ್ಲ. ಇಂಟ್ ಯು ಅಂತ ಕೊಡ್ತೀನಿ. ಇದಕ್ಕೂ ನಾನು ಯಾವುದೇ ಒಂದು ಆಕ್ಸೆಸ್ ಸ್ಪೆಸಿಫೈಯರ್ ಕೊಡಲ್ಲ. ಸೊ ನನಗೆ ಇದು ಡಿಫಾಲ್ಟ್ ಆಕ್ಸೆಸ್ ಸ್ಪೆಸಿಫೈಯರ್ ಆಗಿ ಇರುತ್ತೆ. ಇಲ್ಲಿ ಜನರೇಟ್ ಗೆಟರ್ಸ್ ಹಾಗೆ ಜನರೇಟ್ ಸೆಟರ್. ಓಕೆನಾ? ಸೊ ಈಗ ಇನ್ನೊಂದು ಫುಲ್ಲು ಪ್ಯಾಕೇಜಸ್ ಎಲ್ಲ ಡಿಫೈನ್ ಮಾಡಾಯ್ತು. ಈಗ ಒಂದು ಡೆಮೋ ಕ್ಲಾಸ್ ಅಂದ್ರೆ ಮೇನ್ ಮೆಥಡ್ ಬರೆಯೋದಕ್ಕೆ ಒಂದು ಕ್ಲಾಸ್ ನ ಡಿಫೈನ್ ಮಾಡಬೇಕು. ಅದನ್ನ ನಾನು ಡೈರೆಕ್ಟ್ ಆಗಿ ಈ ಸೋರ್ಸ್ ಅನ್ನೋ ಒಂದು ಪ್ಯಾಕೇಜ್ ಒಳಗಡೆನೆ ಡಿಫೈನ್ ಮಾಡ್ತೀನಿ. ಸೊ ನ್ಯೂ ಜಾವಾ ಕ್ಲಾಸ್, ಇಲ್ಲಿ ಪ್ಯಾಕೇಜ್ ಡೆಮೋ ಅಂತ ಕೊಡ್ತೀನಿ. ಈಗ ನಾನು ಎ ಬಿ ಸಿ ಇದೆಲ್ಲ ಯೂಸ್ ಮಾಡ್ಬೇಕಲ್ಲ, ಅದಕ್ಕೆ ನಾನು ಇಂಪೋರ್ಟ್ ಸ್ಟೇಟ್ಮೆಂಟ್ಸ್ ನ ಉಪಯೋಗಿಸ್ಬೇಕು. ಇಂಪೋರ್ಟ್ ಕಾಮ್ ಡಾಟ್ ಪಿ 1 ಡಾಟ್ ಎ, ಇಂಪೋರ್ಟ್ ಕಾಮ್ ಡಾಟ್ ಪಿ 1 ಡಾಟ್ ಬಿ, ಆ ತರ ಪಿ 1 ಡಾಟ್ ಸಿ ಕೂಡ ಇಂಪೋರ್ಟ್ ಮಾಡ್ಕೊಬೇಕು. ಹಾಗೆ ಇಂಪೋರ್ಟ್ ಕಾಮ್ ಡಾಟ್ ಪಿ 2 ಡಾಟ್ ಡಿ, ಇಂಪೋರ್ಟ್ ಕಾಮ್ ಡಾಟ್ ಪಿ 2 ಡಾಟ್ ಇ. ಎಲ್ಲಾ ಕ್ಲಾಸ್ ನ ಇಂಪೋರ್ಟ್ ಮಾಡ್ಕೊಂಡಿನಿ. ಈಗ ಒಂದು ಮೇನ್ ಮೆಥಡ್ ನ ಬರೀತೀನಿ. ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆಫ್ ಆರ್ಗ್ಸ್. ಈಗ ಫಸ್ಟ್ ಎ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೋತೀನಿ. ಎ ಅಲ್ಲಿ ನಾನು 2 ವೇರಿಯೇಬಲ್ ಸೆಟ್ ಮಾಡಿದೆ. ಸೊ ಎ ಡಾಟ್ ಸೆಟ್ ಎಕ್ಸ್ 10, ಎ ಡಾಟ್ ಸೆಟ್ ವೈ 20. 2 ಸೆಟ್ ವೇರಿಯೇಬಲ್ಸ್ ನ ಡಿಫೈನ್ ಮಾಡ್ತಾನೆ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಇಸ್ ಎಕ್ಸ್ ಡಾಟ್ ಎ ಡಾಟ್ ಗೆಟ್ ಎಕ್ಸ್. ಅದೇ ತರ ವೈ ವ್ಯಾಲ್ಯೂನು ಪ್ರಿಂಟ್ ಮಾಡ್ತೀನಿ. ಗೆಟ್ ವೈ. ಸೊ
ಸೊ ಇದು ಎ ಇಂದ ನಾನು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಬಿ ಇಂದ ನಾನು ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೀನಿ. ನ್ಯೂ ಬಿ, ಬಿ ಡಾಟ್, ಇವಾಗ ನನಗೆ ಸೆಟ್ ಎಕ್ಸ್ ವೈ ಝೆಡ್ ಎಲ್ಲಾನು ಬರುತ್ತೆ. ಯಾಕಂತಂದ್ರೆ ನಾನು ಬಿ ಎಕ್ಸ್ಟೆಂಡ್ಸ್ ಎ ಅಂತ ಕೊಟ್ಟಿನಿ. ಸೊ ಬಿ ಡಾಟ್ ಸೆಟ್ ಎಕ್ಸ್ 30, ಬಿ ಡಾಟ್ ಸೆಟ್ ವೈ 40, ಬಿ ಡಾಟ್ ಸೆಟ್ ಝೆಡ್ 50. ಈಗ ನಾನು ಇದೇ ತರ ಪ್ರಿಂಟ್ ಸ್ಟೇಟ್ಮೆಂಟ್ಸ್ ನ ಇಲ್ಲಿ ಕೊಡ್ತೀನಿ ಬಿಗೆ. ಸೊ ಇಲ್ಲಿ ಬಿ ಡಾಟ್ ಗೆಟ್ ಎಕ್ಸ್ ಮತ್ತೆ ಬಿ ಡಾಟ್ ಗೆಟ್ ವೈ ಇರತ್ತೆ. ಹಾಗೆ ಇನ್ನೊಂದು ಸ್ಟೇಟ್ಮೆಂಟ್ ಬೇಕು, ಯಾಕಂದ್ರೆ ಝೆಡ್ ಕೂಡ ನಾನು ಪ್ರಿಂಟ್ ಮಾಡ್ಬೇಕಲ್ವಾ. ಸೊ ಝೆಡ್ ವ್ಯಾಲ್ಯೂ ಇಸ್ ಬಿ ಡಾಟ್ ಗೆಟ್ ಸೆಟ್. ಸೊ ಇದು ಬಿ ಆಯ್ತು. ನೆಕ್ಸ್ಟ್ ನಾನು ಸಿ ಪ್ರಿಂಟ್ ಮಾಡಬೇಕು. ಸಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ. ಸಿ ಅಲ್ಲಿ ನಾನು ಒಂದೇ ವೇರಿಯಬಲ್ ಸೆಟ್ ಮಾಡಿದ್ದು. ಸೊ ಅದು ಯಾವ್ದೋ ಕ್ಲಾಸ್ ನ ಎಕ್ಸ್ಟೆಂಡ್ ಮಾಡ್ಕೋತಾ ಇಲ್ಲ. ಸೊ ಸೆಟ್ W60 ಅಂತ ಕೊಡ್ತೀನಿ. ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಸಿ ಡಾಟ್ ಗೆಟ್ W, ಇಲ್ಲಿ W ವ್ಯಾಲ್ಯೂ ಇಸ್ ಅಂತ ಕೊಡ್ತೀನಿ. ನೆಕ್ಸ್ಟ್ ನಾನು ಡಿ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೀನಿ. ಈಕ್ವಲ್ ಟು ನ್ಯೂ ಡಿ. ಡಿ ಬಂದ್ಬಿಟ್ಟು ಯಾವ್ದನ್ನ ಎಕ್ಸ್ಟೆಂಡ್ ಮಾಡ್ತು, ಏನ ಎಕ್ಸ್ಟೆಂಡ್ ಮಾಡ್ತು. ಸೊ ನನಗೆ ಎಕ್ಸ್ ವೈ ಮತ್ತೆ ವಿ 3 ವ್ಯಾಲ್ಯೂನು ಇರುತ್ತೆ. ಡಿ ಡಾಟ್ ಸೆಟ್ ಎಕ್ಸ್ 70, ಡಿ ಡಾಟ್ ಸೆಟ್ ವೈ 80, ಡಿ ಡಾಟ್ ಸೆಟ್ ವಿ 90. ಸೊ ಈಗ 3 ವ್ಯಾಲ್ಯೂ ಸೆಟ್ ಮಾಡಿದೀನಿ. ಹಾಗೆ ಪ್ರಿಂಟ್ ಸ್ಟೇಟ್ಮೆಂಟ್ ನ ಬರೀತೀನಿ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಇಸ್, ವೈ ವ್ಯಾಲ್ಯೂ ಇಸ್ ಅಂಡ್ ಝೆಡ್ ವ್ಯಾಲ್ಯೂ ಇಸ್ ಅಂತ 3 ಪ್ರಿಂಟ್ ಸ್ಟೇಟ್ಮೆಂಟ್. ಇದೆಲ್ಲ ಡಿ ಡಾಟ್ ಗೆಟ್ ಎಕ್ಸ್, ಡಿ ಡಾಟ್ ಗೆಟ್ ವೈ, ಡಿ ಡಾಟ್ ಗೆಟ್ ವಿ. ಸೊ ಇದು 3 ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಆಯ್ತು. ಲಾಸ್ಟ್ ಅಲ್ಲಿ ನಾನು ಇದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು. ನ್ಯೂ ಈ ಅಲ್ಲಿ ನಾನು ಒಂದೇ ವೇರಿಯಬಲ್ ಕೊಟ್ಟಿದ್ದು ಸೆಟ್ ಯು. ಸೊ 100 ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಈ ಯು ವ್ಯಾಲ್ಯೂ ಇಸ್ ಇ ಡಾಟ್ ಗೆಟ್ ಯು. ಸೊ ಇದು ಸಿಂಪಲ್. ನಾವು ಸೆಟರ್ಸ್ ನ ಇಲ್ಲಿ ಉಪಯೋಗಿಸ್ಬೇಕು, ಪ್ರಿಂಟ್ ಮಾಡೋದಕ್ಕೆ ಗೆಟರ್ಸ್ ನ ಉಪಯೋಗಿಸ್ಬೇಕು. ಸೊ ಎಲ್ಲಾ ವೇರಿಯಬಲ್ಸ್ಗೂ ಒಂದು ವ್ಯಾಲ್ಯೂನ ಅಸೈನ್ ಮಾಡ್ಕೊಂಡು ಬಂದು ಅದನ್ನ ಪ್ರಿಂಟ್ ಮಾಡ್ಬೇಕು. ಮೇನ್ ಆಗಿ ಇಲ್ಲಿ ನಿಮ್ಗೆ ಚೆಕ್ ಮಾಡೋದು, ನಿಮ್ಗೆ ಪ್ಯಾಕೇಜಸ್ ಅಂದ್ರೆ ಏನು ಅಂತ ಗೊತ್ತಾ, ಆಕ್ಸೆಸ್ ಮಾಡಿಫೈಯರ್ಸ್ ಅಂದ್ರೆ ಏನು ಅಂತ ಗೊತ್ತಾ ಅಂತ ಚೆಕ್ ಮಾಡ್ತಾರೆ. ಸೊ ಇದ್ರ ರಿಲೇಟೆಡ್ ವೈವಾ ಕ್ವೆಶನ್ಸ್ ಕೂಡ ಇರುತ್ತೆ. ಇಲ್ಲಿ ನೀವು ಪ್ರೋಗ್ರಾಮ್ ಬರೀತಾ ಇರ್ಬೇಕಾದ್ರೆ ಪ್ರೈವೇಟ್, ಪಬ್ಲಿಕ್, ಪ್ರೊಟೆಕ್ಟೆಡ್ ಮತ್ತೆ ಡಿಫಾಲ್ಟ್ ಇದೆಲ್ಲಾನು ನೀವು ಯೂಸ್ ಮಾಡ್ಕೊಂಡು ಬರಿಬೇಕು. ಸೊ ನೀವು ನೋಡ್ತಾರೆ ನಂದು ಎಲ್ಲಾ ಗೆಟರ್ ಮೆಥಡ್ಸ್ ಪಬ್ಲಿಕ್ ಆಗಿದೆ. ಸೊ ಅವ್ರು ಕೇಳ್ತಾರೆ ನೀವು ಯಾಕೆ ವೇರಿಯಬಲ್ ನ ಮಾತ್ರ ಪ್ರೈವೇಟ್ ಅಥವಾ ಪ್ರೊಟೆಕ್ಟೆಡ್ ಅಥವಾ ಡಿಫಾಲ್ಟ್ ಕೊಟ್ಟಿದ್ದೀರಾ, ಗೆಟರ್ಸ್ ಮತ್ತೆ ಮೆಥಡ್ಸ್ ಮಾತ್ರ ಯಾಕೆ ಪಬ್ಲಿಕ್ ಕೊಟ್ಟಿದ್ದೀರಾ ಅಂತ. ಯಾಕಂದ್ರೆ ನಮ್ಮ ವೇರಿಯಬಲ್ ನಮ್ ಕ್ಲಾಸ್ ಒಳಗಡೆ ಆಕ್ಸೆಸ್ ಇದ್ರು ನಮ್ಗೆ ಗೆಟರ್ ಮತ್ತೆ ಸೆಟರ್ ಮೆಥಡ್ಸ್ ನಮ್ಗೆ ಡೆಮೋ ಕ್ಲಾಸ್ ಅಲ್ಲಿ ಆಕ್ಸೆಸ್ ಬೇಕು. ಸೊ ಪಬ್ಲಿಕ್ ಅಂತ ಕೊಟ್ರೆ ಮಾತ್ರ ನಮ್ಗೆ ಎಲ್ಲಾ ಕಡೆ ಆಕ್ಸೆಸ್ ಸಿಗತ್ತೆ. ಅದ್ರಿಂದ ನಾವು ಗೆಟರ್ ಮತ್ತೆ ಸೆಟರ್ ಮೆಥಡ್ಸ್ ನ ಯಾವಾಗ್ಲೂ ಪಬ್ಲಿಕ್ ಅಂತಾನೆ ಕೊಡ್ಬೇಕು ಅಂತ ನೀವು ಆನ್ಸರ್ ನ ಹೇಳ್ಬೇಕಾಗತ್ತೆ. ಈಗ ನಾನು ಈ ಪ್ರೋಗ್ರಾಮ್ ನ ರನ್ ಮಾಡಿ ಔಟ್ಪುಟ್ ಏನ್ ಬರುತ್ತೆ ಅಂತ ನೋಡೋಣ. ಸೊ ನಮ್ಗೆ ಎಲ್ಲಾ ವ್ಯಾಲ್ಯೂಸ್ ನೀಟಾಗಿ ಪ್ರಿಂಟ್ ಆಗ್ತದೆ. ಎಕ್ಸ್ ವೈ ಝೆಡ್ ಅಂತ ಅಂದ್ಬಿಟ್ಟು ಪ್ರಿಂಟ್ ಆಗ್ತದೆ. ಸೊ ಇದೇ ರೀತಿ ನೀವು ಔಟ್ಪುಟ್ ಕೂಡ ತೋರಿಸ್ಬೇಕಾಗತ್ತೆ. ಇದೇ ರೀತಿ ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ ಗಳಿಗಾಗಿ ನಮ್ಮ ವೆಬ್ಸೈಟ್ www.kalyona.com ನ ನೀವು ವಿಸಿಟ್ ಮಾಡಿ. ಅಲ್ಲಿ ನೀವು ಕೋರ್ಸಸ್ಗೆ ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.